ಇದು ಒಂದು ಕಥೆಯಲ್ಲ, ನೈಜ ಘಟನೆ. ಶೀರ್ಷಿಕೆ ಸೀಮೆಕಲ್ಲು. ಸೀಮೆಕಲ್ಲು ಎಂದರೆ ಎರಡು ಹೊಲಗಳ ನಡುವೆ ಹಾಕುವಂಥ ಕಲ್ಲಲ್ಲ. ಹಿರಿಯೂರ ಗೌಡರ ಮನೆತನದಲ್ಲಿ ಅಣ್ಣ ಮಲ್ಲಿಗೆಗೊಂಡ, ತಮ್ಮ ಚಿಕ್ಕಗೊಂಡ ಇಬ್ಬರು ಅಣ್ಣ ತಮ್ಮಂದಿರು. ಹಿರಿಯ ಕಮತಿಗ ಕಲ್ಲಜ್ಜ, ಕಲ್ಲಜ್ಜನ ಮಗ ಜಕ್ಕಣ್ಣ. ಜಕ್ಕಣ್ಣನ ಹೆಂಡತಿ ಹೂವಮ್ಮ. ಆಗ ತಾನೇ ಮದುವೆಯಾದಂಥ ಒಬ್ಬ ಹೆಣ್ಮಗಳು. ಅಣ್ಣ ಮಲ್ಲಿಗೆಗೊಂಡ ಮಲ್ಲಿಗೆಯಂಥ ಗುಣದವನು. ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯುವವನು. ತಮ್ಮ ಚಿಕ್ಕಗೊಂಡ 20 ವಯಸ್ಸಿನ ಒಗರು ಪ್ರಾಯ. ಕೆಟ್ಟ ಚಟದಿಂದ ಆವರಿಸಿಕೊಂಡವನು. ಮದುವೆಯಾದ ಹೂವಮ್ಮ ಊರಿಗೆ ಬಂದವಳು ನೀರಿಗೆ ಬಾರದೆ ಇರುತ್ತಾಳೆ. ಒಂದು ದಿನ ಜಕ್ಕಣ್ಣನಿಗೆ ಬುತ್ತಿ ಕಟ್ಟಿಕೊಂಡು ಹೊಲಕ್ಕೆ ಹೋಗುತ್ತಿದ್ದಳು. ಬಕಪಕ್ಷಿಯಂತೆ ಕಾಯುತ್ತಿದ್ದ ಚಿಕ್ಕಗೊಂಡ ಹೂವಮ್ಮಳ ಬೆನ್ನು ಹತ್ತಿ ಹಿಂದೆ ನಡೆದೇ ಬಿಟ್ಟ. ನಿರ್ಜನವಾದ ಪ್ರದೇಶ. ಕಾಮಪಿಪಾಸು ಅವಳನ್ನು ಎತ್ತಿಕೊಂಡು ಹೋಗಿ ಬೆಳೆಯ ಮಧ್ಯದಲ್ಲಿ ಅತ್ಯಾಚಾರವೆಸಗುತ್ತಾನೆ. ಆಗ ಹೂವಮ್ಮ ಮನೆಗೆ ಬಂದ ವಿಷಯವನ್ನು ತನ್ನ ಮಾವನಿಗೆ ಹೇಳುತ್ತಾಳೆ. ಆಗ ತಂದೆ ಮಗನು ಕೂಡಿಕೊಂಡು ಮಲ್ಲಿಗೊಂಡನ ಹತ್ತಿರ ಹೋಗುತ್ತಾರೆ. ನ್ಯಾಯ ನೀತಿ ಧರ್ಮವೇ ಉಸಿರೆಂದು ತಿಳಿದಿದ್ದ ಮಲ್ಲಿಗೊಂಡ ವಿಚಾರವನ್ನು ಅವಲೋಕಿಸಿ ಊರಿನ ಜನರಿಗೆ ಕಲ್ಲು ಬಡಿಗೆಗಳನ್ನು ತೆಗೆದುಕೊಂಡು ಬರಲು ಆದೇಶಿಸುತ್ತಾನೆ. ಹಾಗೆ ಮನೆಯಲ್ಲಿದ್ದ ಚಿಕ್ಕಗೊಂಡನನ್ನು ಹೊರಗೆಳೆದು ಮುಂದೆ ಓಡುವಂತೆ ಮಾಡುತ್ತಾನೆ. ಹಿಂದಿನಿಂದ ಊರ ಜನರು ಕಲ್ಲು ದೊಣ್ಣೆಗಳಿಂದ ಬೆನ್ನು ಹತ್ತಿ ಆತನನ್ನು ಒಂದು ಸ್ಥಳದಲ್ಲಿ ಕೊಂದು ಬಿಡುತ್ತಾರೆ. ಆ ಸ್ಥಳದಲ್ಲಿಯೇ ಒಂದು ದೊಡ್ಡ ಕಲ್ಲನ್ನು ನೆಟ್ಟು ಸೀಮೆಕಲ್ಲು ಎಂದು ಹೆಸರು ಇಡುತ್ತಾರೆ. ಆಗ ಪ್ರತಿಯೊಬ್ಬರೂ ಆ ಕಲ್ಲಿಗೆ ಒದೆದು ತೂತು ಎಂದು ಉಗುಳುವುದು ಆ ವಾಡಿಕೆಯಾಗಿರುತ್ತದೆ. ಆದ್ದರಿಂದ ಈ ಸೀಮೆಕಲ್ಲು, ಈ ಸತ್ಯಕಥೆ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ರಾಮನಗೌಡ ಭರಮಸಾಲಿ.